ಹಾಯ್ ಎಲ್ಲರಿಗೂ ನಮಸ್ಕಾರ. ಶಶಿ ಕಿಚನ್ ವರ್ಲ್ಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಟೀ ಮಾಡ್ತಾಯಿದ್ದೀನಿ, ಮಸಾಲ ಟೀ. ಇದನ್ನು ಹೇಗೆ ಮಾಡೋದು, ಇದಕ್ಕೆ ಏನೇನು ಬೇಕು ಅಂತ ಒಂದು ಸರ್ತಿ ನೋಡ್ಕೊಂಡು ಬರೋಣ ಬನ್ನಿ. ನಾನಿಲ್ಲಿ ಕೆಲವೊಂದು ಇಂಗ್ರೀಡಿಯೆಂಟ್ಸ್ನ ತೊಗೊಂಡಿದ್ದೀನಿ, ಅದು ಏನೇನಂತ ನೋಡ್ಕೊಂಡು ಬರೋಣ ಬನ್ನಿ. 1 ಗ್ಲಾಸಷ್ಟು ನೀರು ತೊಗೊಂಡಿದ್ದೀನಿ. ಆಮೇಲೆ ಕಪ್ಪಿಂದ 1.5 ಕಪ್ಪು ಹಾಲು ತೊಗೊಂಡಿದ್ದೀನಿ. 1 ಟೀ ಸ್ಪೂನು ಸಕ್ಕರೆ, 1.5 ಟೀ ಸ್ಪೂನು ಟೀ ಪೌಡ್ರು, ಆಮೇಲೆ 1/2 ಇಂಚಷ್ಟು ಶುಂಠಿ, 3 ಏಲಕ್ಕಿ, 2 ಲವಂಗ, 1/2 ಇಂಚಷ್ಟು ಚಕ್ಕೆ. ನಮಗೆ ಎಷ್ಟು ಟೀ ಮಾಡೋಕ್ಕೆ, ಮಸಾಲ ಟೀ ಮಾಡೋಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಇದು. ಇವಾಗ ಟೀ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಗ್ಯಾಸ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ. ಅದರಲ್ಲಿ ನೋಡಿ, ನಾನು ಗ್ಲಾಸ್ ತೊಗೊಂಡಿದ್ನಲ್ಲ, ಆ ಗ್ಲಾಸಲ್ಲಿ ನೀರು 1/4 ಲೀಟ್ರಷ್ಟು ನೀರಿತ್ತು. ನಾನು ಅದರಲ್ಲಿ ಅರ್ಧನೇ ಹಾಕ್ಕೊಂಡಿದ್ದೀನಿ. ಇವಾಗ ನೀರು ಚೆನ್ನಾಗಿ ಕಾಯ್ತಾ ಇದೆ. ಈ ಟೈಮಲ್ಲಿ ನಾನು ಟೀ ಪೌಡ್ರ್ ಹಾಕೋತಾ ಇದ್ದೀನಿ ನೋಡಿ. ಸಕ್ಕರೆಗಿಂತ ಟೀ ಪೌಡ್ರ್ ಯಾವಾಗಲೂ ಜಾಸ್ತಿನೇ ತೊಗೊಳ್ಳಿ, ಒಂದು 1/2 ಟೀ ಸ್ಪೂನಷ್ಟು. ಆಮೇಲೆ 1 ಟೀ ಸ್ಪೂನಷ್ಟು ಸಕ್ಕರೆ ತೊಗೊಂಡಿದ್ದೆ, ಅದನ್ನು ಹಾಕ್ಕೊಂಡಿದ್ದೀನಿ. ನೀವು ಯಾವಾಗಲೂ ಸಕ್ಕರೆ ಎಷ್ಟು ತೊಗೊತೀರೋ ಅದಕ್ಕಿಂತ 1/2 ಟೀ ಸ್ಪೂನಷ್ಟು ಟೀ ಪೌಡ್ರ್ ಯಾವಾಗಲೂ ಜಾಸ್ತಿನೇ ಹಾಕ್ಕೊಳ್ಳಿ, ಸ್ಟ್ರಾಂಗ್ ಆಗುತ್ತೆ ಟೀ. ಇವಾಗ ಕ್ರಷ್ ಮಾಡಿ ಇಟ್ಕೊಂಡಿರೋಂಥ ಶುಂಠಿನೂ ಹಾಕ್ಕೊಂಡಿದ್ದೀನಿ. ಆಮೇಲೆ 3 ಏಲಕ್ಕಿ ತೊಗೊಂಡಿದ್ದೀನಿ. ಇದನ್ನು ನಾನು ಈ ಥರ ಕೈಯಿಂದ ಕ್ರಷ್ ಮಾಡಿದ್ದೀನಿ ಫ್ರೆಂಡ್ಸ್. ನೀವೇನು ಜಾಸ್ತಿ ಚಚ್ಕೊಳ್ಳೋಕ್ಕೆಲ್ಲ ಹೋಗಬೇಡಿ. ಈ ಥರ ಕೈಯಿಂದ ಕ್ರಷ್ ಮಾಡಿ 3 ಏಲಕ್ಕಿ ಹಾಕ್ಕೊಂಡಿದ್ದೀನಿ. ಆಮೇಲೆ 2 ಲವಂಗ, ಚಕ್ಕೆ 1/2 ಇಂಚಷ್ಟಿದು. ಇವಾಗ ಎಲ್ಲನೂ ಬಾಯ್ಲ್ ಆಗ್ತಾಯಿದೆ ನೋಡಿ ಯಾವ ಥರ. ಇದು ಏನು ನೀರು ಇದೆಯಲ್ಲ ಫ್ರೆಂಡ್ಸ್, ಟೀದು ಇದು ಅರ್ಧ ಆಗಬೇಕು, ಕುದ್ದು ಅಲ್ಲಿವರೆಗೂ ನೀವು ಕುದಿಸ್ಕೋಬೇಕಾಗುತ್ತೆ ಇದನ್ನು. ಯಾಕಂದರೆ ಮಸಾಲೆ ಫ್ಲೇವರ್ ಎಲ್ಲ ನೀರಿನೊಳಗಡೆ ಸೇರ್ಕೋಬೇಕು. ನಮಗೆ ನೀರಿನ ಅವಶ್ಯಕತೆ ಇಲ್ಲಿ ಜಾಸ್ತಿ ಇಲ್ಲ. ನಾವು ಜಸ್ಟು ಇದೆಲ್ಲ ಕುದೀಲಿ ಅಂತ ನಾವು ನೀರು ಹಾಕ್ಕೊಂಡಿದ್ದೀವಿ ಅಷ್ಟೇ. ಬರೀ ಹಾಲಲ್ಲಿ ಮಾಡಿದ್ರೆ ಚೆನ್ನಾಗಿರಲ್ಲ ಫ್ರೆಂಡ್ಸ್, ಸ್ವಲ್ಪನಾದರೂ ನೀವು ನೀರು ಹಾಕ್ಕೊಳ್ಳೇಬೇಕು. ಈ ಥರ ಎಲ್ಲ ನೀವು ಹಾಕ್ಕೊಂಡು ಕುಡಿದ್ರೆ ಟೀನ, ಎಂಥ ತಲೆನೋವಿದ್ರೆ ನೀವು ಮಾತ್ರೆ ತೊಗೊಳ್ಳೋ ಅವಶ್ಯಕತೆಯೇ ಇಲ್ಲ. ಚಳೀಲಿ ನಮಗೆ ಟೀ ಕುಡಿಯೋರಿಗೆ, ಟೀ ಲವರ್ಗಳಿಗೆಲ್ಲ ಏನಂದರೆ ಟೀ ಕುಡಿಯೋಕ್ಕೆ ಬರೀ ಒಂದು ರೀಸನ್ ಬೇಕು. ಯಾರು ಫ್ರೆಂಡ್ಸ್ ಬರಲಿ, ಯಾರಾದರೂ ಬರಲಿ, ನಮಗೆ ಟೀ ಕುಡಿಯೋಕ್ಕೆ ಒಂದು ರೀಸನ್ ಬೇಕು. ನೋಡಿ, 1.5 ಕಪ್ಪಷ್ಟು ಹಾಲು ತೊಗೊಂಡಿದ್ನಲ್ಲ, ಅದನ್ನು ಹಾಕ್ಕೊಂಡಿದ್ದೀನಿ ನೋಡಿ. ಕಲರ್ ನೋಡ್ತಾ ಇರ್ಬೋದು ನೀವು, ಎಷ್ಟು ಚೆನ್ನಾಗಿ ಬಂದಿದೆ ಕಲರ್ ಅಂತ. ಟೀ ಯಾರಿಗಿಷ್ಟ ಇಲ್ಲ ಹೇಳಿ, ಪ್ರತಿಯೊಬ್ಬರು ಟೀ ಇಷ್ಟಪಡ್ತಾರೆ. ಅದೇ ಹೇಳಿದ್ನಲ್ಲ ನಿಮಗೆ ಆವಾಗಲೇ, ಟೀ ಕುಡಿಯೋಕ್ಕೆ ನಮಗೆಲ್ಲ ರೀಸನ್ ಬೇಕು. ನೀವು ಹೊರಗಡೆ ಏನಾದರೂ ಹೋಗಿ ಬಂದರೆ, ದಣಿವಾಗಿದೆ, ಸುಸ್ತಾಗಿದೆ ಅನ್ನಂಗಿದ್ರೆ ನೀವು ಈ ಥರ ಒಂದು ಕಪ್ ಟೀ ಮಾಡ್ಕೊಂಡು ಕುಡಿದ್ರೆ ಫ್ರೆಂಡ್ಸ್, ಎಲ್ಲ ಸುಸ್ತು ನಿಮಗೆ ಚುಟ್ಕೆ ಹೊಡೆಯೋಷ್ಟರಲ್ಲಿ ಮಾಯ ಆಗುತ್ತೆ. ಆಮೇಲೆ ತಲೆನೋವು ಇದ್ದರೂ ಕೂಡ ನೀವು ಟ್ಯಾಬ್ಲೆಟ್ ತೊಗೊಳ್ಳೋವಂಥ ಅವಶ್ಯಕತೆಯೇ ಇಲ್ಲ. ಪ್ರತಿಯೊಂದಕ್ಕೂ ಮೆಡಿಸಿನ್ ತೊಗೊಳ್ಳೋವಂಥ ಅವಶ್ಯಕತೆಯೇ ಇಲ್ಲ. ಸುಸ್ತು ತಲೆನೋವು ಅನ್ನಂಗಿದ್ರೆ ಈ ಥರ ಸ್ಟ್ರಾಂಗ್ ಒಂದು ಕಪ್ ಟೀ ಮಾಡ್ಕೊಂಡು ಕುಡೀರಿ ನೀವು. ನಿಜವಾಗ್ಲೂ 100% ಹೇಳ್ತಾ ಇದ್ದೀನಿ, ಗ್ಯಾರಂಟಿಯಿಂದ ನಾನು. ಈ ನಿಮ್ಗೇನು ಮೈ ನೋವು, ತಲೆನೋವು ಏನಿದೆಯಲ್ಲ, ಸುಸ್ತು ಎಲ್ಲ ಹೋಗ್ಬಿಡುತ್ತೆ. ಅಷ್ಟು ಒಳ್ಳೆಯದು ಇದು. ಮಸಾಲೆ ಎಲ್ಲ ಇರುತ್ತೆ ಇದರಲ್ಲಿ, ತುಂಬ ಒಳ್ಳೆಯದು. ಆಮೇಲೆ ಸ್ಪೆಷಲಿ ಗಂಟ್ಲು ನೋವಿಗೆ, ಕೋಲ್ಡಾಗಿ ಗಂಟ್ಲು ನೋವು ಈ ಥರ ಏನಾದರೂ ಇದ್ದರೆ, ಕೋಲ್ಡ್ಗೆ ಅಂತೂ ತುಂಬ ಒಳ್ಳೆಯದು. ಈ ಥರ ಕೋಲ್ಡ್ ಆದಾಗ ಈ ಥರ ಸ್ಟ್ರಾಂಗ್ ಒಂದು ಕಪ್ ಟೀ ಮಾಡ್ಕೊಂಡು ಕುಡೀರಿ. ನಿಜವಾಗ್ಲೂ ಹೇಳ್ತೀನಿ, ಅಂದರೆ ಸ್ವಲ್ಪ ರಿಲೀಫ್ ಅನಿಸುತ್ತೆ ಫ್ರೆಂಡ್ಸ್ ನಿಮಗೆ. ಎಲ್ಲದಕ್ಕೂ ಮಾತ್ರೆ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ನೋಡಿ ಕಲರ್ ಯಾವ ಥರ ಬರ್ತಾಯಿದೆ. ಕುದೀಲಿ, ಇದು ಚೆನ್ನಾಗಿ ಕುದಿಬೇಕು. ನಿಮಗೆ ಯಾವ ಥರ ಕುದಿಬೇಕು ಅಂದರೆ, ನೀವು ಹಾಲು ಹಾಕಿದಾಗ ಯಾವ ಕಲರ್ ಇರುತ್ತೆ ನೋಡಿ, ಆ ಕಲರ್ ಚೇಂಜ್ ಆಗಬೇಕು. ಒಂದು ಸ್ವಲ್ಪ ಡಾರ್ಕ್ ಕಲರ್ ಬರಬೇಕು. ನಾವು ಹಾಲು ಹಾಕಿದಾಗ ವೈಟಿಶ್ ಇರುತ್ತಲ್ಲ, ಸ್ವಲ್ಪ ಡಾರ್ಕ್ ಕಲರ್ ಬರಬೇಕು. ನೋಡಿ, ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಈ ಥರ ಆದರೆ ಸಾಕು ನಮಗೆ. ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ. ಆಮೇಲೆ ಘಮನೂ ಅಷ್ಟೇ ಚೆನ್ನಾಗಿ ಬರ್ತಾ ಇದೆ ನೋಡಿ. ಇವಾಗ ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ ನಾನು. ಇವಾಗ ಟೀನ ಸೋಸ್ಕೊಳ್ಳೋಣ. ಇವಾಗ ಒಂದು ಕಪ್ಗೆ ನಾನು ಸೋಸ್ಕೊತಾ ಇದ್ದೀನಿ ನೋಡಿ. ನೋಡ್ತಾ ಇದ್ದೀರಾ ನೋಡಿ, ಎಷ್ಟು ಒಳ್ಳೆ ಕಲರು, ಎಷ್ಟು ಗಟ್ಟಿಯಾಗಿ ಟೀ ಆಗಿದೆ ನೋಡಿ, ಎಷ್ಟು ಗಟ್ಟಿ. ನಾವು ಹೊರಗಡೆ ಹೋಗಿ ಕುಡಿದ್ರೆ ಈ ಥರ ಟೀ ಸಿಗಲ್ಲ ಫ್ರೆಂಡ್ಸ್, ಅಷ್ಟು ಚೆನ್ನಾಗಿದೆ ಟೀ ಇದು. ನೀವು ನೋಡ್ತಾ ಇರ್ಬೋದು ಟೀ ಟೆಕ್ಸ್ಚರ್ ಯಾವ ಥರ ಇದೆ ಅಂತ. ನೋಡಿ ಎಷ್ಟು ಅದ್ಭುತವಾಗಿದೆ. ಈ ಥರ ಟೀ ಕುಡಿದ್ರೆ ಈ ಚಳಿಲಂತೂ ಮುಗ್ದೇ ಹೋಯ್ತು ಫ್ರೆಂಡ್ಸ್, ಅಷ್ಟು ಚೆನ್ನಾಗಿರುತ್ತೆ. ಮಳೆಯಲ್ಲಿ ಗಂಟ್ಲು ಇನ್ಫೆಕ್ಷನ್ಗೆಲ್ಲ ಈ ಥರ ತುಂಬ ಒಳ್ಳೆಯದು. 1-2 ಚಕ್ಕೆ ಲವಂಗ ಹಾಕ್ಕೊಂಡು ನೀವು ಟೀ ಕುಡಿದ್ರೆ ಕೋಲ್ಡು, ಆಮೇಲೆ ಗಂಟ್ಲಲ್ಲಿರೋ ಇನ್ಫೆಕ್ಷನ್ ಎಲ್ಲ ಕ್ಲಿಯರ್ ಆಗುತ್ತೆ. ಒಂದು ಸರ್ತಿ ಮಾಡ್ಕೊಂಡು ಟ್ರೈ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.